ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅಸಂಘಟಿತ ಕಾರ್ಮಿಕರಲ್ಲಿಯೇ ಅತ್ಯಂತ ಶ್ರಮದಾಯಕ ಕೆಲಸ ನಿರ್ವಹಿಸುವ ವ್ಯಾಪಾರ ವಹಿವಾಟಿನಲ್ಲಿ ಹಾಗೂ ಸರಕು ಸಾಗಾಣಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಶ್ರಮಜೀವಿಗಳಾದ ಎಪಿಎಂಸಿ, ಮಿಲ್, ಗೋಡಾನ್, ವೇರ್ ಹೌಸ್, ನಗರ ಗ್ರಾಮೀಣ ಬಜಾರ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಬಂದರುಗಳಲ್ಲಿ ಲೋಡಿಂಗ್, ಅನ್ಲೋಡಿಂಗ್ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರ ಬದುಕಿನ ಪ್ರಮುಖ ಪ್ರಶ್ನೆಯಾಗಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ನಗರದ ಎಪಿಎಂಸಿ ಮಾರುಕಟ್ಟೆಯಿಂದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕರ್ನಾಟಕ ರಾಜ್ಯ ಮಂಡಳಿಯಿಂದ ಅಂಬೇಡ್ಕರ್ ಸಹಾಯ ಹಸ್ತ ಸ್ಮಾರ್ಟ್ ಕಾರ್ಡ್ ಪಡೆದ ಹಮಾಲಿ ಕಾರ್ಮಿಕರು ಸೇರಿದಂತೆ 85ಕ್ಕೂ ಹೆಚ್ಚು ವಲಯದ ಅಸಂಘಟಿತ ಕಾರ್ಮಿಕರಿಗೆ ಕೇವಲ ಅಪಘಾತ ಸಂಭವಿಸಿದ ಕೆಲ ಪರಿಹಾರ ನೀಡುವ ಯೋಜನೆಗಳನ್ನು ಜಾರಿ ಮಾಡಲಾಗುತ್ತಿದೆ. ಆದರೆ ಸರ್ಕಾರ ನಿರ್ದಿಷ್ಟವಾಗಿ ಯಾವುದೇ ಹಣಕಾಸಿನ ನೆರವು ನೀಡಿಲ್ಲ. ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮ 2024ರ ಅಡಿ ರಚಿಸಲಾಗುತ್ತಿರುವ ಮಂಡಳಿಯಿಂದ ಸಾರಿಗೆ ಸಂಬಂಧಿತ ಲೋಡಿಂಗ್, ಅನ್ಲೋಡಿಂಗ್ ಹಮಾಲಿ ಕಾರ್ಮಿಕರನ್ನ ಒಳಗೊಂಡು ವಿವಿಧ ಸಾರಿಗೆ ಕ್ಷೇತ್ರದ ಕಾರ್ಮಿಕರಿಗೆ ಕೆಲ ಸೌಲಭ್ಯಗಳನ್ನು ಘೋಷಿಸಲಾಗುವುದು ಸ್ವಾಗತಾರ್ಹವಾಗಿದೆ. ಈ ಮಂಡಳಿಯಡಿ ಹಮಾಲಿ ಕಾರ್ಮಿಕರನ್ನ ನೋಂದಣಿ ಮಾಡಿಕೊಳ್ಳಬೇಕು. ಒಟ್ಟಾರೆ ಹಮಾಲಿ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ರೀತಿಯಲ್ಲಿ ಹಣಕಾಸು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಯೋಜನೆಯನ್ನ ರೂಪಿಸಿ ಸಮಗ್ರ ಸಾಮಾಜಿಕ ಭದ್ರತೆಯನ್ನ ನೀಡಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ. ಇನ್ನೊಂದೆಡೆ ಎಪಿಎಂಸಿ ಶ್ರಮಿಕರ ಪರಿಹಾರದಡಿ ಮರಣ ಪರಿಹಾರ ರು. 5 ಲಕ್ಷ ರು ನೀಡಲು ತೀರ್ಮಾನಿಸಲಾಗಿದ್ದು ಸ್ವಾಗತಾರ್ಹವಾಗಿದೆ. ಎಪಿಎಂಸಿಯಲ್ಲಿ ನಿವೃತ್ತರಾಗಿರುವವರಿಗೆ ಕನಿಷ್ಠ ರು. 1 ಲಕ್ಷ ನಿವೃತ್ತಿ ಪರಿಹಾರ ಹಾಗೂ ಇಡಿಗಂಟು ನೀಡಬೇಕು ಎಂದು ಹೇಳಿದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಹಗಲು ಮತ್ತು ಗ್ರಾಮಾಂತರದಲ್ಲಿ ಹಗಲು ಮತ್ತು ರಾತ್ರಿ ಅನ್ನದೇ ಶ್ರಮಪಟ್ಟು ದುಡಿಯುವಂತಹ ಹಮಾಲಿ ಕಾರ್ಮಿಕರಿಗೆ ಇಲ್ಲಿಯವರೆಗಾದರೂ ರಾಜ್ಯ ಸರ್ಕಾರಗಳೇ ಆಗಿರಬಹುದು, ಕೇಂದ್ರ ಸರ್ಕಾರನೇ ಆಗಿರಬಹುದು, ಯಾವುದೇ ತರದಂತ ಒಂದು ಸರಿಯಾದಂತಹ ಸೌಲಭ್ಯಗಳನ್ನು ಇಲ್ಲ. ಇವತ್ತು ಏನು ಮಿಲ್ಗಳಲ್ಲಿ ಕೆಲಸ ಮಾಡುವಂತ ಇಂದಿನ ಅಂಬೇಡ್ಕರ್ ಸಂವಿಧಾನದಲ್ಲಿ ಮತ್ತು ಇಂದಿನಲ್ಲಿ ಒಂದು ಕಾನೂನನ್ನ ಇದ್ದು ಆ ಕಾನೂನು ಇವತ್ತು ನಮ್ಮ ಮೋದಿಯ ಸಾಹೇಬರು ತೆಗೆದಾಕಿ ಇವತ್ತು ಬಂಡವಾಳದಾರರ ಪರವಾಗಿರುವಂತ ಕಾನೂನನ್ನು ತಂದು ಇವತ್ತು ಅವರಿಗೆ ಅನಾಥರಾಗಿ ಮಾಡಿರುವಂತ ಪರಿಸ್ಥಿತಿ ಬಂದಿದೆ. ಸ್ವಾಮಿ, ನಾವು ಹೇಳ್ತಿದ್ವಿ, ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಇದೇ ಬಿಜೆಪಿಯ ಕೇಂದ್ರ ಸರ್ಕಾರ ಆಗಿರ್ಬೋದು, ನಾವಿವತ್ತು ಇಂದಿನ ಬೊಮ್ಮಾಯಿನ ಸರ್ಕಾರ ಸರಿಯಾದ ಕಾರ್ಮಿಕರನ್ನು ಗುರುತಿಸದೆ, ಬಡವರನ್ನು ಗುರುತಿಸದೆ ಇರೋದ್ರಿಂದ ನಾವು ಒಂದು ತೀರ್ಮಾನ ತಗೊಂಡ್ವಿ. ಕಾರ್ಮಿಕರು ಮತ್ತು ರೈತರು ಎಲ್ಲ ತೀರ್ಮಾನ ತಗೊಂಡು ನಾವು ಈ ಸರ್ಕಾರ ಸರಿಯಿಲ್ಲ, ಮುಂದಿನ ದಿನದಲ್ಲಿ ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು. ಆ ಕಾಂಗ್ರೆಸ್ ಸರ್ಕಾರ ತಂದ್ರೆ ಕಾರ್ಮಿಕರಿಗೆ ಮತ್ತು ರೈತರಿಗೆ ಮತ್ತು ಬಡವರಿಗೆ ಯಾವ್ದಾದ್ರು ಒಂದಿಷ್ಟು ಸೌಲಭ್ಯಗಳು ಸಿಗಬಹುದು ಅಂತ ಆಶಯಗಳನ್ನು ಇಟ್ಕೊಂಡಿವಿ. ಆದ್ರೆ ಇವತ್ತು ಯಾವೇ ಕಾನೂನುಗಳನ್ನು ತಂದಿದ್ರು ಸಮೇತ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ಕಾನೂನು ಜಾರಿ ಮಾಡಿದ್ರೆ ಅದಕ್ಕೆ ಯಾವುದೇ ಮರು ಉತ್ತರವನ್ನು ಕೊಡದೆ ಮೌನ ಕುಂತಿದ್ದಾರೆ. ನಾವಿವತ್ತು ಹಮಾಲಿ ಕಾರ್ಮಿಕರು ಯಾವುದೇ ಶ್ರಮಪಟ್ಟು ವಯಸ್ಸಾದ ನಂತರ ಅವರಿಗೆ ಯಾವುದೇ ಒಂದು ಸರ್ಕಾರದಿಂದ ಆಗಿರ್ಬೋದು, ಯಾರಿಂದಾಗಲಿ ಅವ್ರಿಗೆ ಒಂದಿಷ್ಟು ಯಾವುದೇ ಸೌಲಭ್ಯ ಸಿಗ್ತಿಲ್ಲ. ಇವತ್ತು ಅವರು 60 ವರ್ಷ ಆದ ನಂತರ ಅವರಲ್ಲಿ ರಟ್ಟೆಯಲ್ಲಿ ಶಕ್ತಿ ಇರೋವರೆಗೂ ಅವರು ದುಡಿತಾರೆ. ಅವರು ರಟ್ಟೆಯಲ್ಲಿ ಶಕ್ತಿ ಬಿದ್ದೋದ ನಂತರ ಅವ್ರು ಯಾವುದೇ ಒಂದು ದುಡಿಮೆ ಇಲ್ದಿದ್ದಾಗ ಅವ್ರ ಮನೆಯಲ್ಲೇನೆ ತಂದೆ ಅವ್ರನ್ನ ಸೇರ್ದಿರೋಷ್ಟು ಪರಿಸ್ಥಿತಿ ನಾವು ಕಂಡಿದ್ದೀವಿ.